ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 23 ಫೆಬ್ರವರಿ 2022 ಮತ್ತು ಈ ದಿನದ ಪ್ರಮುಖವಾದ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋ ಫಸ್ಟ್ ಆರ್ಟಿಕಲ್ನಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಸೊ ಇದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇದಾದ ಮೇಲೆ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ, ಈ ಒಂದು ಯೋಜನೆಯ ಅಥವಾ ಸ್ಕೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಆರ್ಟಿಕಲ್ನಲ್ಲಿ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಮ್ಯಾನೇಜ್ಮೆಂಟ್ BIM ಈ ಒಂದು ಸ್ಕೀಮ್ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ದೆನ್ ಮುನಿಚ್ ಸೆಕ್ಯೂರಿಟಿ ಕಾನ್ಫರೆನ್ಸ್, ಇದು ಜರ್ಮನಿಯಲ್ಲಿ ನಡೀತಾ ಇದೆ. ಸೊ ಇದರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ದೆನ್ ವಿ ವಿಲ್ ಡಿಸ್ಕಸ್ ಅಬೌಟ್ ಇಂಡಿಯನ್ ಹೋಮ್ ರೂಲ್ ಸೊಸೈಟಿ. ಇದರ ಒಂದು ಸ್ಮರಣಾರ್ಥವಾಗಿ ಪ್ರಧಾನ ಮಂತ್ರಿ ಒಂದು ಸ್ಟೇಟ್ಮೆಂಟ್ ನೀಡಿದ್ದಾರೆ ಆಜಾದಿ ಕಾ ಅಮೃತ್ ಮಹೋತ್ಸವ ಒಂದು ವರ್ಷದಲ್ಲಿ. ಸೊ ಇದರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ದೆನ್ ವಿ ವಿಲ್ ಡಿಸ್ಕಸ್ ಅಬೌಟ್ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್ ರೂಸಾ, ಈ ಒಂದು ಸ್ಕೀಮ್ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಬಿಗಿನ್ ವಿತ್ ಅವರ್ ಫಸ್ಟ್ ಆರ್ಟಿಕಲ್, ಫಂಡಮೆಂಟಲ್ ಡ್ಯೂಟೀಸ್. ಕಾಂಟೆಕ್ಸ್ಟ್ ಏನಪ್ಪ ಅಂತಂದರೆ, ಈ ಮೂಲಭೂತ ಕರ್ತವ್ಯಗಳ ಒಂದು ಇವುಗಳನ್ನು ಎನ್ಫೋರ್ಸ್ ಮಾಡಬೇಕು, ಜಾರಿಗೆ ತರಬೇಕು ಅಂತ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಪಿಟಿಷನ್ ಇತ್ತು. ಅದಕ್ಕೆ ರೆಸ್ಪಾನ್ಸ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಸ್ಟೇಟ್ಮೆಂಟ್ ಅಥವಾ ಆರ್ಡರನ್ನು ನೀಡಿದೆ. ಸೊ ಈ ಒಂದು ಪಿಟಿಷನ್ನಲ್ಲಿ ಎನ್ಫೋರ್ಸ್ ದ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ಸಿಟಿಸನ್ಸ್ ಇನ್ಕ್ಲೂಡಿಂಗ್ ಪ್ಯಾಟ್ರಿಯೋಟಿಸಮ್ ಆ್ಯಂಡ್ ಯುನಿಟಿ ಆಫ್ ನೇಷನ್ ಥ್ರೂ ಕಾಂಪ್ರಿಹೆನ್ಸಿವ್ ವೆಲ್ ಡಿಫೈನ್ಡ್ ಲಾಸ್. ಒಂದು ಸರಿಯಾದಂತಹ ಲಾ ಅಥವಾ ಕಾಯ್ದೆಗಳ ಮೂಲಕ ಈ ಫಂಡಮೆಂಟಲ್ ಡ್ಯೂಟೀಸ್ ಮೂಲಭೂತ ಕರ್ತವ್ಯಗಳನ್ನು ಎನ್ಫೋರ್ಸ್ ಮಾಡಬೇಕು ಅಂತ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಪಿಟಿಷನ್ ಫೈಲ್ ಆಗಿತ್ತು. ಸೊ ಇದರ ಒಂದು ಫಂಡಮೆಂಟಲ್ ಡ್ಯೂಟೀಸ್ ಅಥವಾ ಮೂಲಭೂತ ಕರ್ತವ್ಯಗಳ ಒಂದು ಬ್ಯಾಕ್ಗ್ರೌಂಡ್ ನೋಡಬೇಕು ಅಂತಂದರೆ, ದ ಫಂಡಮೆಂಟಲ್ ಡ್ಯೂಟೀಸ್ ವೇರ್ ಇನ್ಕಾರ್ಪೊರೇಟೆಡ್ ಇನ್ ಪಾರ್ಟ್ 4A ಆಫ್ ದ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂವಿಧಾನದ 4ನೇ A ಒಂದು ಭಾಗದಲ್ಲಿ ಈ ಒಂದು ಫಂಡಮೆಂಟಲ್ ಡ್ಯೂಟೀಸ್ಗಳನ್ನು ಮೆನ್ಷನ್ ಮಾಡಲಾಗಿದೆ. ಇದನ್ನು 42ನೇ ಸಂವಿಧಾನದ ತಿದ್ದುಪಡಿಯ ಕಾಯ್ದೆ 1976ರಲ್ಲಿ ಭಾರತದಲ್ಲಿ ತುರ್ತು ಪರಿಸ್ಥಿತಿ ಜಾರಿ ಇದ್ದಾಗ ಅಥವಾ ಆವಾಗ ಆ ಒಂದು ಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿ ಅವರು ನಮ್ಮ ಪ್ರಧಾನಮಂತ್ರಿಯಾಗಿದ್ದರು. ಅವರ ಒಂದು ಸರ್ಕಾರದಲ್ಲಿ ಈ ಒಂದು 42ನೇ ಅಮೆಂಡ್ಮೆಂಟ್ ಆ್ಯಕ್ಟ್ 1976ನಲ್ಲಿ ಪಾರ್ಟ್ 4A ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಈ ಫಂಡಮೆಂಟಲ್ ಡ್ಯೂಟೀಸ್ಗಳನ್ನು ಆ್ಯಡ್ ಮಾಡಲಾಗಿತ್ತು. The amendments came at a time when elections stood suspended and civil liberties curbed. ಆಗಲೇ ತಿಳಿಸಿದ ಹಾಗೆ ಭಾರತದಲ್ಲಿ ತುರ್ತು ಪರಿಸ್ಥಿತಿ ಇದ್ದಾಗ ನಾಗರಿಕರ ಒಂದು ಸ್ವಾತಂತ್ರ್ಯವನ್ನು ಸಸ್ಪೆಂಡ್ ಮಾಡಲಾಗಿತ್ತು ಮತ್ತು ಸಮಯದಲ್ಲಿ ನಡೆಯಬೇಕಾದಂತಹ ಚುನಾವಣೆಗಳನ್ನು ಕೂಡ ಸಸ್ಪೆಂಡ್ ಮಾಡಲಾಗಿತ್ತು. ಇನ್ನು ಸಂವಿಧಾನದಲ್ಲಿ ನಾವು ತಿಳಿದ ಹಾಗೆ 11 ಫಂಡಮೆಂಟಲ್ ಡ್ಯೂಟೀಸ್ ಅಥವಾ 11 ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಸಂವಿಧಾನವು ಆರ್ಟಿಕಲ್ 51A ನಲ್ಲಿ ಆ್ಯಡ್ ಮಾಡಲಾಗಿದೆ. ಇದರಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು 42ನೇ ಅಮೆಂಡ್ಮೆಂಟ್ ಆ್ಯಕ್ಟ್ 1976ನಲ್ಲಿ ಆ್ಯಡ್ ಮಾಡಲಾಗಿದ್ದು, 11ನೇ ಮೂಲಭೂತ ಕರ್ತವ್ಯ 86ನೇ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂದರೆ ತಿದ್ದುಪಡಿ, ಸಂವಿಧಾನದ ತಿದ್ದುಪಡಿಯ 86ನೇ ಒಂದು ತಿದ್ದುಪಡಿಯಲ್ಲಿ 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಸರ್ಕಾರದಲ್ಲಿ ಈ 11ನೇ ಮೂಲಭೂತ ಕರ್ತವ್ಯವನ್ನು ಆ್ಯಡ್ ಮಾಡಲಾಗಿತ್ತು. ಈಗ ಸದ್ಯದ ಈ ಮೂಲಭೂತ ಕರ್ತವ್ಯಗಳ ಒಂದು ಸ್ಟೇಟಸ್ ಏನಪ್ಪ ಅಂತಂದರೆ, ಇವು ಸ್ಟ್ಯಾಟ್ಯುಟರಿ ಡ್ಯೂಟೀಸ್ ಆಗಿದ್ದು ಇವುಗಳನ್ನು ಯಾವುದೇ ಲಾನಿಂದ ಎನ್ಫೋರ್ಸ್ ಮಾಡಲಾಗಿಲ್ಲ. ಬಟ್ ಕೋರ್ಟ್ ಮೇ ಟೇಕ್ ದೆಮ್ ಇನ್ ಟು ಅಕೌಂಟ್ ವೈಲ್ ಅಡ್ಜುಡಿಕೇಟಿಂಗ್ ಆನ್ ಅ ಮ್ಯಾಟರ್. ಕೇಸುಗಳ ಇತ್ಯರ್ಥ ಮಾಡುವ ಒಂದು ಸಮಯದಲ್ಲಿ ಈ ನಮ್ಮ ಕೋರ್ಟ್ಗಳಲ್ಲಿ, ಒಂದು ನ್ಯಾಯಾಲಯಗಳಲ್ಲಿ ಈ ಫಂಡಮೆಂಟಲ್ ಡ್ಯೂಟೀಸ್ಗಳನ್ನು ಕನ್ಸಿಡರ್ ಮಾಡಿ ಒಂದು ಕೇಸನ್ನು ಜಡ್ಜ್ಮೆಂಟ್ ನೀಡಬಹುದಾಗಿದೆ. ಈ ಮೂಲಭೂತ ಕರ್ತವ್ಯಗಳ ಆಬ್ಜೆಕ್ಟಿವ್ ಅಥವಾ ಒಂದು ಗುರಿ ಏನು ಅಂತಂದರೆ, the idea behind their incorporation was to emphasize the obligation of the citizen in exchange of fundamental rights that he ಈಗ ಸದ್ಯಕ್ಕೆ ನಾಗರಿಕರು, ಭಾರತದ ನಾಗರಿಕರು ಅನುಭವಿಸುವಂತಹ ಮೂಲಭೂತ ಕರ್ತವ್ಯಗಳೊಂದಿಗೆ ಈ ಫಂಡಮೆಂಟಲ್ ಡ್ಯೂಟೀಸ್ ಅಥವಾ ಮೂಲಭೂತ ಕರ್ತವ್ಯಗಳು ಒಬ್ಬ ಭಾರತದ ನಾಗರಿಕತೆಯ ಆಬ್ಲಿಗೇಷನ್ ಅಥವಾ ಬಾಧ್ಯತೆಯನ್ನು ಒಂದು ಬ್ಯಾಲೆನ್ಸ್ ಮಾಡುವ
ಬ್ಯಾಲೆನ್ಸ್ ಮಾಡುವ ಉದ್ದೇಶದಿಂದ ಈ ಫಂಡಮೆಂಟಲ್ ಡ್ಯೂಟೀಸ್ಗಳನ್ನು ಆ್ಯಡ್ ಮಾಡಲಾಗಿದೆ. ನಮಗೆಲ್ಲ ತಿಳಿದಂತೆ ಈ ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಸಂವಿಧಾನದಲ್ಲಿ ರಷ್ಯಾದಿಂದ ಈ ಒಂದು ಕಾನ್ಸೆಪ್ಟ್ಗಳನ್ನು ಆ್ಯಡ್ ಮಾಡಲಾಗಿದೆ. ನೆನ್ಪಿಟ್ಕೊಳ್ಳಿ, ದ ಕಾನ್ಸೆಪ್ಟ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್ ಈಸ್ ಟೇಕನ್ ಫ್ರಮ್ ಕಾನ್ಸ್ಟಿಟ್ಯೂಷನ್ ಆಫ್ ರಷ್ಯಾ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಒಂದು ಸ್ಕೀಮ್ ಬಗ್ಗೆ ಇದೆ, ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಅಂತ. ಈಗ ಸದ್ಯಕ್ಕೆ ಈ ಒಂದು ರೂರಲ್ ಡೆವಲಪ್ಮೆಂಟ್ ಪಂಚಾಯತಿ ರಾಜ್ ಮಿನಿಸ್ಟರ್ ಆದಂತಹ ಗಿರಿರಾಜ್ ಸಿಂಗ್ ಅವರು ಈ ಹಳ್ಳಿಗಳಲ್ಲಿ ಸಂಪರ್ಕವನ್ನು ಒದಗಿಸುವ ಈ ಒಂದು ರೂರಲ್ ಕನೆಕ್ಟಿವಿಟಿ GIS ಡೇಟಾವನ್ನು ಪಬ್ಲಿಕ್ ಡೊಮೇನ್ಗೆ ಟ್ರಾನ್ಸ್ಫರ್ ಮಾಡುವ ಒಂದು ಉದ್ದೇಶದಿಂದ ಈ ಗ್ರಾಮ್ ಸಡಕ್ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಇದರಲ್ಲಿ ಕಲೆಕ್ಟ್ ಆದಂಥ ಡೇಟಾವನ್ನು ಪಬ್ಲಿಕ್ ಡೊಮೇನ್ಗೆ ಶೇರ್ ಮಾಡಲಿದ್ದಾರೆ ಅಂತ ತಿಳಿಸಿದ್ದಾರೆ. ಫೆಬ್ರವರಿ 22, 2022 ನಿನ್ನೆ ಈ ಒಂದು ಡಿಸ್ಕಷನ್ ದೆಹಲಿಯಲ್ಲಿ ನಡೀತು. ಸೊ ಇದರ ಬಗ್ಗೆ ತಿಳ್ಕೊಳ್ಳೋದಾದರೆ, ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಈ ಒಂದು ಸ್ಕೀಮನ್ನು 2000 ಇಸ್ವಿಯಲ್ಲಿ ಈ ಒಂದು ಹಳ್ಳಿಗಳಲ್ಲಿ ಆಲ್ ವೆದರ್ ರೋಡ್ ಕನೆಕ್ಟಿವಿಟಿ ಅಥವಾ ಎಲ್ಲ ಋತುಮಾನದಲ್ಲಿ ಕೂಡ ಸಂಪರ್ಕವನ್ನು, ರಸ್ತೆಯ ಮೂಲಕ ಸಂಪರ್ಕವನ್ನು ಒದಗಿಸಲು ಈ ಒಂದು ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಲಾಂಚ್ ಮಾಡಲಾಗಿತ್ತು. ಟು ಎಲಿಜಿಬಲ್ ಅನ್ಕನೆಕ್ಟೆಡ್ ಹ್ಯಾಬಿಟೇಷನ್ ಥ್ರೂ ಔಟ್ ದ ನೇಷನ್. ದೇಶದಾದ್ಯಂತ ಒಂದು ಸಂಪರ್ಕವನ್ನು ಗ್ರಾಮಗಳಲ್ಲಿ ಒದಗಿಸುವ ಉದ್ದೇಶದಿಂದ ಈ ಸ್ಕೀಮನ್ನು ಲಾಂಚ್ ಮಾಡಲಾಗಿತ್ತು. ಆಸ್ ಪಾರ್ಟ್ ಆಫ್ ಇಂಪ್ಲಿಮೆಂಟೇಷನ್ ಆಫ್ PMGSY GIS ಡೇಟಾ ಗ್ಲೋಬಲ್ ಇನ್ಫಾರ್ಮೇಷನ್ ಸಿಸ್ಟಮ್, ಈ ಒಂದು ಡೇಟಾವನ್ನು ಸುಮಾರು 8 ಲಕ್ಷಕ್ಕೂ ಹೆಚ್ಚಿನ ಹಳ್ಳಿಗಳಲ್ಲಿ ಈ ಒಂದು ಫೆಸಿಲಿಟಿಯನ್ನು ನೀಡಲಾಗುತ್ತೆ. ಮತ್ತು ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಹ್ಯಾಬಿಟೇಷನ್ಗಳಲ್ಲಿ, ವಸತಿಯ ಪ್ರದೇಶಗಳಲ್ಲಿ ಮತ್ತು 25 ಲಕ್ಷಕ್ಕಿಂತ ಹೆಚ್ಚು ಕಿಲೋಮೀಟರ್ಗಳಷ್ಟು ಉದ್ದವಾದಂತಹ ಹಳ್ಳಿಗಳ ರಸ್ತೆಗಳೇನಿದ್ದಾವೆ ಅವುಗಳ ಒಂದು ಡೇಟಾವನ್ನು ಡಿಜಿಟೈಸೇಷನ್ ಮಾಡಿ ಆ ಒಂದು GIS ಪ್ಲ್ಯಾಟ್ಫಾರ್ಮ್ ಮೂಲಕ ಈ ಇನ್ಫಾರ್ಮೇಷನ್ ಅಥವಾ ಡೇಟಾವನ್ನು ಪಬ್ಲಿಕ್ ಡೊಮೇನ್ಗೆ ಶೇರ್ ಮಾಡಲಾಗುತ್ತೆ. ದ ಕಲೆಕ್ಟೆಡ್ ರೂರಲ್ ಕನೆಕ್ಟಿವಿಟಿ GIS ಡೇಟಾ ವಿಲ್ ಬಿ ಅವೈಲೇಬಲ್ ಟು ದ ಪಬ್ಲಿಕ್. ಆಗಲೇ ತಿಳಿಸಿದಾಗೆ ಈ ಒಂದು ಹಳ್ಳಿಗಳ ಕನೆಕ್ಟಿವಿಟಿಯ ಸಂಪರ್ಕದ ಒಂದು GIS ಇನ್ಫಾರ್ಮೇಷನ್ ಏನಿರುತ್ತೆ ಅವುಗಳನ್ನು ಜನರಿಗೆ ಒದಗಿಸುವ ಒಂದು ಅವೈಲೇಬಲ್ ಮಾಡುವ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಸ್ಕೀಮ್ಗೆ ಒಂದು ರಿಲೇಟ್ ಆದಂತಹ ಗತಿಶಕ್ತಿಯ ಬಗ್ಗೆ ತಿಳ್ಕೊಳ್ಳೋದಾದರೆ, ಸದ್ಯಕ್ಕೆ ಈ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಸ್ಕೀಮನ್ನು NRIDA ಅಥವಾ ನ್ಯಾಷನಲ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏಜೆನ್ಸಿ ಇದನ್ನು ಈ ಒಂದು ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡುವ ಒಂದು ನೋಡಲ್ ಏಜೆನ್ಸಿ ಆಗಿದ್ದು, ಇನ್ನು ಈ ಗತಿಶಕ್ತಿ ಏನಿದೆ ಇಟ್ ಈಸ್ ನ್ಯಾಷನಲ್ ಮಾಸ್ಟರ್ ಪ್ಲ್ಯಾನ್ ಆ್ಯಂಡ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ to plan and execute infrastructure projects in India to reduce logistic cost and enhance infrastructure. ಮೂಲ ಸೌಕರ್ಯಗಳನ್ನು ಒದಗಿಸುವುದು ಮತ್ತು ಲಾಜಿಸ್ಟಿಕ್ ಕಾಸ್ಟ್ಗಳನ್ನು ಕಡಿಮೆ ಮಾಡುವ ಒಂದು ಉದ್ದೇಶದಿಂದ ಈ ಗತಿಶಕ್ತಿ ಅನ್ನುವ ನ್ಯಾಷನಲ್ ಮಾಸ್ಟರ್ ಪ್ಲ್ಯಾನ್ ಮತ್ತು ಡಿಜಿಟಲ್ ಪ್ಲ್ಯಾಟ್ಫಾರ್ಮನ್ನು ಈ ಒಂದು ಸ್ಥಾಪಿಸಲಾಗಿದೆ. ಮತ್ತು ಈ ಒಂದು ಇದರ ಒಂದು ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಗತಿಶಕ್ತಿಯ ಮುಖ್ಯ ಉದ್ದೇಶ ಅಥವಾ ಪ್ಲ್ಯಾನ್ನ ಮುಖ್ಯ ಉದ್ದೇಶ ಏನು ಅಂತಂದರೆ ಮೂಲ ಸೌಕರ್ಯಗಳು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳ ಒಂದು ಎಕ್ಸಿಕ್ಯೂಷನ್ ಮಾಡುವುದು ಮತ್ತು ಅದರ ಪ್ಲ್ಯಾನಿಂಗ್ಗಳನ್ನು ಮಾಡುವುದು ಈ ಗತಿಶಕ್ತಿಯ ಮುಖ್ಯ ಉದ್ದೇಶ ಆಗಿದೆ. NRIDA is collaborating with Gati with objective to exchange the data for the better planning and implementation of both the schemes. ಸೊ ಆಗಲೇ ತಿಳಿಸಿದಾಗೆ ಈ ನ್ಯಾಷನಲ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏಜೆನ್ಸಿ ಈ ಗತಿಶಕ್ತಿಯ ಒಂದು ಸಹಯೋಗದೊಂದಿಗೆ, ಕೊಲ್ಯಾಬ್ರೇಷನ್ನೊಂದಿಗೆ ಈ ಕಲೆಕ್ಟ್ ಆದಂತಹ GIS ಪ್ಲ್ಯಾಟ್ಫಾರ್ಮ್ ಮೂಲಕ ಕಲೆಕ್ಟ್ ಆದಂತಹ ಇನ್ಫಾರ್ಮೇಷನನ್ನು ಒಂದು ಹೆಚ್ಚಿನ ಉತ್ತಮವಾದಂತಹ ಪ್ಲ್ಯಾನಿಂಗ್ ಮತ್ತು ಇಂಪ್ಲಿಮೆಂಟೇಷನ್ ಮಾಡುವ ಅಥವಾ ಆ ಒಂದು ಪ್ಲ್ಯಾನ್ಗಳನ್ನು ಅನುಷ್ಠಾನಕ್ಕೆ ತರುವಂತಹ ಕಾರ್ಯವನ್ನು ಇವು ಎರಡೂ ಸಂಸ್ಥೆಗಳ ಒಂದು ಕೊಲ್ಯಾಬ್ರೇಷನ್ನಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾವೆ. ಸೊ ದ್ಯಾಟ್ ವಾಸ್ ಅಬೌಟ್ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗೋಣ. ನಮ್ಮ ಮುಂದಿನ ಆರ್ಟಿಕಲ್ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಆ್ಯಂಡ್ ಮ್ಯಾನೇಜ್ಮೆಂಟ್ BIM ಬಗ್ಗೆ ಇದೆ. ಕಾಂಟೆಕ್ಸ್ಟ್ ಏನು ಅಂತಂದರೆ, ಈ BIM ಅನ್ನು 15ನೇ ಫೈನಾನ್ಸ್ ಕಮಿಷನ್ ಸೈಕಲ್ ಅಂದರೆ 2021-22ರಿಂದ 25-26ರವರೆಗೆ ಕೂಡ ಕಂಟಿನ್ಯೂ ಮಾಡುವ ಒಂದು ಡಿಸಿಷನನ್ನು ಅಪ್ರೂವ್ ಮಾಡಿದೆ.
ಸೆಂಟ್ರಲ್ ಗೌರ್ಮೆಂಟ್. ಸೊ ಇದರ ಬಗ್ಗೆ ನ್ಯೂಸ್ನಲ್ಲಿತ್ತು. ಇಟ್ ಈಸ್ ಅ ಸೆಂಟ್ರಲ್ ಸೆಕ್ಟರ್ ಅಂಬ್ರೆಲಾ ಸ್ಕೀಮ್, ಅಂದರೆ ಕೇಂದ್ರದಿಂದ ಸ್ಪಾನ್ಸರ್ ಅಲ್ಲ, ಫಂಡಿಂಗ್ ಕಂಪ್ಲೀಟ್ಲಿ ಇದರ ಒಂದು ಫಂಡಿಂಗ್ ಏನಿರುತ್ತೆ ಸೆಂಟ್ರಲ್ ಸೆಕ್ಟರ್ನಿಂದ ಬರುತ್ತೆ. ಇದು BIM ಅಂತ ಇದರ ಈ ಸ್ಕೀಮ್ನ ಹೆಸರು. ಸೊ ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗೃಹ ಸಚಿವಾಲಯದ ಒಂದು ಅಡಿಯಲ್ಲಿ ಈ BIM ಸ್ಕೀಮ್ ಬರುತ್ತೆ. ಈಸ್ ಕಮಿಟೆಡ್ ಟು ಇಂಪ್ರೂವ್ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಮ್ಯಾನೇಜ್ಮೆಂಟ್. ನಮ್ಮ ಭಾರತದ ಗಡಿಯಲ್ಲಿ ಒಂದು ಸೌಕರ್ಯಗಳನ್ನು ಒದಗಿಸುವುದು ಮತ್ತು ಅವುಗಳ ಒಂದು ಮ್ಯಾನೇಜ್ಮೆಂಟನ್ನು ನೋಡಿಕೊಳ್ಳುವುದು ಈ BIMನ ಮುಖ್ಯ ಉದ್ದೇಶ ಆಗಿದೆ. ಇದನ್ನು ಮುಂದಿನ ಹಣಕಾಸು ವರ್ಷ ಅಥವಾ 15ನೇ ಫೈನಾನ್ಸ್ ಕಮಿಷನ್ ಹಣಕಾಸು ಆಯೋಗದ ಒಂದು ಸೈಕಲ್ನಲ್ಲಿ ಕೂಡ ಇದನ್ನು ಕಂಟಿನ್ಯೂ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗಿದೆ. ದಿಸ್ ಡಿಸಿಷನ್ ವಿಲ್ ಸ್ಟ್ರೆಂಥನ್ ದ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಇಂಪ್ರೂವಿಂಗ್ ಬಾರ್ಡರ್ ಮ್ಯಾನೇಜ್ಮೆಂಟ್, ಪೊಲೀಸಿಂಗ್, ಗಾರ್ಡಿಂಗ್ ದ ಬಾರ್ಡರ್ಸ್. ಇಲ್ಲೇ ನೋಡ್ಬೋದು ಯಾವ ರೀತಿ ನಮ್ಮ ಸೈನಿಕರು ಒಂದು ಸರಿಯಾದಂತಹ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಒದಗಿಸುವುದರೊಂದಿಗೆ ಅವುಗಳ ಸಹಾಯದಿಂದ ಸಾಕಷ್ಟು ಎಫಿಷಿಯೆಂಟಾಗಿ, ಸಾಕಷ್ಟು ಹೆಚ್ಚಿನ ಸಾಮರ್ಥ್ಯದಿಂದ ನಮ್ಮ ಬಾರ್ಡರ್ಗಳನ್ನು ಸೆಕ್ಯೂರ್ ಮಾಡಿ ಒಂದು ಗಾರ್ಡಿಂಗ್ ಮಾಡುವ ಒಂದು ಕೆಲಸವನ್ನು ಮಾಡ್ತಾರೆ. ಸೊ ಈ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್ನಿಂದ ಅವರ ಕೆಲಸ ಕೂಡ ಸಾಕಷ್ಟು ಎಫಿಷಿಯೆಂಟ್ ಆಗುತ್ತೆ. The BIM scheme will help in creation of infrastructure such as construction of border fence. ಈ ಬಾರ್ಡರ್ನ ಸುತ್ತಲಿರುವ ಫೆನ್ಸ್ಗಳು ಅಂದರೆ ಬೇಲಿಗಳು ಆಗಿರ್ಬೋದು, ಬಾರ್ಡರ್ ಫ್ಲಡ್ ಲೈಟ್ಸ್ ಆಗಿರ್ಬೋದು, ಟೆಕ್ನಾಲಜಿಕಲ್ ಸೊಲ್ಯೂಷನ್ಸ್ ಆಗಿರ್ಬೋದು, ಬಾರ್ಡರ್ ರೋಡ್ಸ್ ಮತ್ತು ಬಾರ್ಡರ್ ಔಟ್ಪೋಸ್ಟ್ಸ್, ಕಂಪನಿ ಆಪರೇಟಿಂಗ್ ಬೇಸಸ್ ಆ್ಯಂಡ್ ಸೆಕ್ಯೂರ್ ದ ಇಂಡೋ ಪಾಕಿಸ್ತಾನ್, ಇಂಡೋ ಬಾಂಗ್ಲಾದೇಶ್, ಇಂಡೋ ಚೈನಾ, ಇಂಡೋ ನೇಪಾಲ್, ಇಂಡೋ ಭೂತಾನ್, ಇಂಡೋ ಮಯನ್ಮಾರ್ ಬಾರ್ಡರ್. ಈ ಭಾರತದ ಸುತ್ತಮುತ್ತಲಿರುವ ನೆರೆಯ ರಾಷ್ಟ್ರಗಳ ಒಂದು ಗಡಿಯನ್ನು ಒಂದು ಮೂಲ ಸೌಕರ್ಯಗಳನ್ನು ಒದಗಿಸುವುದರೊಂದಿಗೆ ಅಲ್ಲಿ ಬೇಲಿಗಳಾಗಿರ್ಬೋದು, ರಸ್ತೆಗಳ ನಿರ್ಮಾಣವಾಗಿರ್ಬೋದು ಮತ್ತು ಕಂಪನಿ ಆಪರೇಟಿಂಗ್ ಬೇಸ್ಗಳನ್ನು ಡೆವಲಪ್ ಮಾಡಿ ಸೈನಿಕರಿಗೆ ಒಂದು ಸೌಲಭ್ಯವನ್ನು, ಕೆಲಸ ಮಾಡಲು ಸೌಲಭ್ಯವನ್ನು ಒದಗಿಸಿಕೊಡುತ್ತದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಮುನಿಚ್ ಸೆಕ್ಯೂರಿಟಿ ಕಾನ್ಫರೆನ್ಸ್ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂದರೆ, ಈ ಮುನಿಚ್ನಲ್ಲಿ ಅಥವಾ ಜರ್ಮನಿಯಲ್ಲಿ ಒಂದು ಮುನಿಚ್ ಅನ್ನೋ ನಗರದಲ್ಲಿ ಸೆಕ್ಯೂರಿಟಿ ಕಾನ್ಫರೆನ್ಸ್ ನಡೆಯುತ್ತೆ ಪ್ರತಿ ವರ್ಷ. ಸೊ ಇದು ಒಂದು ಈಗ ಸದ್ಯದಲ್ಲೇ ನಡೆಯಲಿದೆ. ಅದರ ಒಂದು ಪ್ರಿಪ್ರೇಷನ್ಗಾಗಿ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಡಾಕ್ಟರ್ ಎಸ್ ಜಯಶಂಕರ್ ಅವರು ಸಾಕಷ್ಟು ಯುರೋಪಿನ ಮತ್ತು ಏಷ್ಯಾದ ದೇಶಗಳೊಂದಿಗೆ 1-on-1 ಮೀಟಿಂಗ್ಗಳನ್ನು ಸರಣಿಯನ್ನು ನಡೆಸ್ತಾ ಇದ್ದಾರೆ. ಸೊ ಇದು ನ್ಯೂಸ್ನಲ್ಲಿತ್ತು. ಇನ್ನು ಈ ಮುನಿಚ್ ಸೆಕ್ಯೂರಿಟಿ ಕಾನ್ಫರೆನ್ಸ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದು ಒಂದು ಪ್ರತಿ ವರ್ಷ ನಡೆಯುವಂತಹ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಪಾಲಿಸಿಗಳ ಒಂದು ಕಾನ್ಫರೆನ್ಸ್ ಆಗಿದೆ. ಇದನ್ನು 1963ರಿಂದ ಜರ್ಮನಿಯ ಮುನಿಚ್ ಅಥವಾ ಬಾವರಿಯಾ ಅನ್ನುವ ಒಂದು ನಗರದಲ್ಲಿ ಈ ಒಂದು ಮುನಿಚ್ ಕಾನ್ಫರೆನ್ಸನ್ನು ನಡೆಸಲಾಗುತ್ತೆ. ನೆನ್ಪಿಟ್ಕೊಳ್ಳಿ, ಜರ್ಮನಿಯಲ್ಲಿ ಮುನಿಚ್ ನಗರ ಬರುತ್ತೆ. Over the past 4 decades, the Munich Security Conference has become the most important independent forum for exchange of views by international security policy decision making. ಈ ಒಂದು ಅಂತಾರಾಷ್ಟ್ರೀಯ ಒಂದು ಸೆಕ್ಯೂರಿಟಿ ಅಥವಾ ಭದ್ರತೆಯ ಒಂದು ನೀತಿಗಳನ್ನು ಮತ್ತು ಡಿಸಿಷನ್ ಮೇಕರ್ಗಳ ಒಂದು ಮೀಟಿಂಗನ್ನು ನಡೆಸುವ ಒಂದು ಮುಖ್ಯವಾದಂತಹ ಒಂದು ವೇದಿಕೆಯಾಗಿದೆ ಈ ಮುನಿಚ್ ಸೆಕ್ಯೂರಿಟಿ ಕಾನ್ಫರೆನ್ಸ್. Each year, it brings together about 350 senior figures from more than 70 countries around the world to engage in intensive debate on current and future security challenges. ಈಗ ಸದ್ಯದ ಮತ್ತು ಭವಿಷ್ಯದಲ್ಲಿ ಬರಬಹುದಾದಂತಹ ಭದ್ರತೆಯ ಒಂದು ಸವಾಲುಗಳನ್ನು ಡಿಬೇಟ್ ಮಾಡಿ ಈ ಒಂದು ಮುನಿಚ್ ಕಾನ್ಫರೆನ್ಸ್ನಲ್ಲಿ ಸುಮಾರು 350 ಡೆಲಿಗೇಟ್ಸ್ಗಳು ಸುಮಾರು 70 ದೇಶಗಳಿಂದ ರಾಯಭಾರಿಯಾಗಿ ಬರುತ್ತಾರೆ. The list of attendees includes heads of states, governments and international organization, ministers, members of parliament, high-ranking representatives of armed forces, science, civil society as well as business and media. ಈ ಒಂದು ಸಮಾರಂಭ ಅಥವಾ ಕಾನ್ಫರೆನ್ಸ್ನಲ್ಲಿ ಸಾಕಷ್ಟು ದೇಶಗಳ ಮುಖ್ಯಸ್ಥರನ್ನು ಒಳಗೊಂಡು ಗೌರ್ಮೆಂಟ್ನ ಸರ್ಕಾರದ ರಿಪ್ರೆಸೆಂಟೇಟಿವ್ಗಳಾಗಿರ್ಬೋದು, ಅಂತಾರಾಷ್ಟ್ರೀಯ ಒಂದು ಸಂಸ್ಥೆಗಳಾಗಿರ್ಬೋದು, ಮಿನಿಸ್ಟರ್ಗಳಾಗಿರ್ಬೋದು, ಮೆಂಬರ್ ಆಫ್ ಪಾರ್ಲಿಮೆಂಟ್ಗಳಾಗಿರ್ಬೋದು, ಮತ್ತು ಸಶಸ್ತ್ರ ಪಡೆಗಳ ಮುಖ್ಯಸ್ಥರಾಗಿರ್ಬೋದು, ಅವುಗಳ ಒಂದು ರಿಪ್ರೆಸೆಂಟೇಟಿವ್ ಆಗಿರ್ಬೋದು,
ಮತ್ತು ವಿಜ್ಞಾನ ಮತ್ತು ಈ ಸಿವಿಲ್ ಸೊಸೈಟಿಗೆ ಸಂಬಂಧಪಟ್ಟಂತಹ ಜನರನ್ನು, ಬಿಸ್ನೆಸ್ಗಳಿಗೆ ಅಥವಾ ಮೀಡಿಯಾಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನು ಈ ಒಂದು ಕಾನ್ಫರೆನ್ಸ್ನಲ್ಲಿ ಮೀಟ್ ಮಾಡಿ ಡಿಬೇಟ್ ಮಾಡಲಾಗುತ್ತೆ. ದ ಕಾನ್ಫರೆನ್ಸ್ ಈಸ್ ಹೆಲ್ಡ್ ಆ್ಯನ್ಯುವಲ್ಲಿ ಇನ್ ಫೆಬ್ರವರಿ. ಪ್ರತಿ ವರ್ಷ ಫೆಬ್ರವರಿಯಲ್ಲಿ ಈ ಒಂದು ಕಾನ್ಫರೆನ್ಸ್ ನಡೆಯುತ್ತೆ. ಇದರ ಒಂದು ವೆನ್ಯೂ ಅಥವಾ ಸ್ಥಳ ಯಾವುದು ಅಂತಂದರೆ ಜರ್ಮನಿಯ ಮುನಿಚ್ ಬಾವರಿಯಾ ಅನ್ನುವ ನಗರದಲ್ಲಿ ಒಂದು ಹೋಟೆಲ್ ಇದೆ. ಅದರ ಹೆಸರು ಬೇರಿಚಸ್ ಹಾಫ್ ಅಂತನ್ನುವ ಒಂದು ಹೋಟೆಲ್ನಲ್ಲಿ ಪ್ರತಿ ವರ್ಷ ಈ ಒಂದು ಕಾನ್ಫರೆನ್ಸನ್ನು ನಡೆಸಲಾಗುತ್ತೆ. ನೆನ್ಪಿಟ್ಕೊಳ್ಳಿ, ಮುನಿಚ್ ಜರ್ಮನಿಯ ಮುನಿಚ್ನಲ್ಲಿ ಪ್ರತಿ ವರ್ಷ ಕಾನ್ಫರೆನ್ಸ್ ನಡೆಯುತ್ತೆ. ಇದು ಭದ್ರತೆಯ ಸದ್ಯದ ಮತ್ತು ಮುಂದಿನ ಸವಾಲುಗಳನ್ನು ಕುರಿತು ಚರ್ಚೆ ಮಾಡುವಂತಹ ವೇದಿಕೆಯಾಗಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಇಂಡಿಯನ್ ಹೋಮ್ ರೂಲ್ ಸೊಸೈಟಿ ಬಗ್ಗೆ ಇದೆ. ನ್ಯೂಸ್ ಕಾಂಟೆಕ್ಸ್ಟ್ ಏನು ಅಂತಂದರೆ, ಈ ಆಜಾದಿ ಕಾ ಅಮೃತ್ ಮಹೋತ್ಸವ್, ನಮ್ಮ ಭಾರತದ ಸ್ವತಂತ್ರದ 75ನೇ ವರ್ಷವನ್ನು ಈ ವರ್ಷ ನಾವು ಆಚರಿಸ್ತಾ ಇದ್ದೇವೆ. ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ಗನೈಸ್ಡ್ ಆ್ಯನ್ ಇವೆಂಟ್ ಟು ರಿಕಾಲ್ ಫೌಂಡೇಶನ್ ಆಫ್ IHRS ಇಂಡಿಯನ್ ಹೋಮ್ ರೂಲ್ ಸೊಸೈಟಿ ಇನ್ ಲಂಡನ್ ಆನ್ 18th February 1905. 1905 ಫೆಬ್ರವರಿ 18ರಂದು ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು ಲಂಡನ್ನಲ್ಲಿ ಸ್ಥಾಪಿಸಲಾಗಿತ್ತು. ಅದರ ಒಂದು ಸ್ಮರಣಾರ್ಥವಾಗಿ ಈಗ ನ್ಯೂಸ್ನಲ್ಲಿದೆ ಈ ಒಂದು ಆಜಾದಿ ಕಾ ಅಮೃತ್ ಮಹೋತ್ಸವದ ಒಂದು ಸಮಯದಲ್ಲಿ. ವಿಚ್ ಸಾಟ್ ಪ್ರಮೋಟ್ ದ ಕಾಸ್ ಆಫ್ ಸೆಲ್ಫ್ ರೂಲ್ ಇನ್ ಬ್ರಿಟಿಷ್ ಇಂಡಿಯಾ. ಬ್ರಿಟಿಷ್ ಭಾರತದಲ್ಲಿ ಒಂದು ಸ್ವಂತ ಆಡಳಿತವನ್ನು ತರುವ ಒಂದು ಪ್ರೋತ್ಸಾಹವನ್ನು ಅಥವಾ ಅದಕ್ಕೆ ಒತ್ತನ್ನು ನೀಡುವ ಒಂದು ಮುಖ್ಯ ಕೆಲಸವನ್ನು ಇಂಡಿಯನ್ ಹೋಮ್ ರೂಲ್ ಸೊಸೈಟಿ ಮಾಡಿತ್ತು. ಸೊ ಇದಕ್ಕಾಗಿ ಇದು ನ್ಯೂಸ್ನಲ್ಲಿದೆ. ದ ಆರ್ಗನೈಸೇಷನ್ ವಾಸ್ ಫೌಂಡೆಡ್ ಬೈ ಶ್ಯಾಮ್ಜಿ ಕೃಷ್ಣ ವರ್ಮಾ ವಿತ್ ಸಪೋರ್ಟ್ ಫ್ರಮ್ ನಂಬರ್ ಆಫ್ ಪ್ರಾಮಿನೆಂಟ್ ಇಂಡಿಯನ್ ನ್ಯಾಷನಲಿಸ್ಟ್ ಇನ್ ಬ್ರಿಟನ್ ಅಟ್ ದ ಟೈಮ್, ಇನ್ಕ್ಲೂಡಿಂಗ್ ಭಿಕಾಜಿ ಕಾಮ, ದಾದಾಬಾಯಿ ನವರೋಜಿ, ಸರ್ದಾರ್ ಸಿಂಗ್ಜಿ ರಾವ್ಜಿ, SR ರಾಣಾ. ಇವು ಈ ಮುಖ್ಯವಾದಂತಹ ವ್ಯಕ್ತಿಗಳ ಒಂದು ಸಪೋರ್ಟ್ನಲ್ಲಿ ಈ ಒಂದು ಶ್ಯಾಮ್ಜಿ ಕೃಷ್ಣ ವರ್ಮಾ ಅವರು ಈ ಒಂದು ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು ಫೌಂಡ್ ಮಾಡಿದ್ರು ಅಥವಾ ಸ್ಥಾಪನೆ ಮಾಡಿದರು. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಹ್ಯಾಡ್ ಬ್ರಾಟ್ ದ ಆಶಸ್ ಆಫ್ ಶ್ಯಾಮ್ಜಿ ಕೃಷ್ಣ ವರ್ಮಾ ಬ್ಯಾಕ್ ಟು ಇಂಡಿಯಾ ಫ್ರಮ್ ಸ್ವಿಟ್ಜರ್ಲ್ಯಾಂಡ್ ಇನ್ 2003 ವೆನ್ ಹಿ ವಾಸ್ ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್. ಪ್ರಧಾನಮಂತ್ರಿ ಮೋದಿ ಅವರು 2003ರಲ್ಲಿ ಗುಜರಾತ್ನ ಮುಖ್ಯಮಂತ್ರಿಯಾದಾಗ ಶ್ಯಾಮ್ಜಿ ಕೃಷ್ಣ ವರ್ಮಾ ಇವರ ಒಂದು ಅಸ್ಥಿಗಳನ್ನು ಅಥವಾ ಆ್ಯಶಸ್ ಅಥವಾ ಬೂದಿಯನ್ನು ಸ್ವಿಟ್ಜರ್ಲ್ಯಾಂಡ್ನಿಂದ ವಾಪಸ್ ಭಾರತಕ್ಕೆ ತೆಗೆದುಕೊಂಡು ಬಂದಿದ್ದರು. ಮಿಸ್ಟರ್ ಮೋದಿ ಗಾಟ್ ದ ರೀಇನ್ಸ್ಟೇಟ್ಮೆಂಟ್ ಸರ್ಟಿಫಿಕೇಟ್ ಆಫ್ ಶ್ಯಾಮ್ಜಿ ಕೃಷ್ಣ ವರ್ಮಾ ಫ್ರಮ್ UK ವೆನ್ ಹಿ ವಿಸಿಟೆಡ್ ದೇರ್ ಇನ್ 2015. 2015ರಲ್ಲಿ ಮೋದಿ ಅವರು ಲಂಡನ್ಗೆ, UKಗೆ, ಯುನೈಟೆಡ್ ಕಿಂಗ್ಡಮ್ಗೆ ಭೇಟಿ ನೀಡಿದಾಗ ಈ ಶ್ಯಾಮ್ಜಿ ಕೃಷ್ಣ ವರ್ಮಾ ಅವರ ರೀಇನ್ಸ್ಟೇಟ್ಮೆಂಟ್ ಸರ್ಟಿಫಿಕೇಟ್ ಅಥವಾ ಈ ಮರು ಸಂಸ್ಥಾಪನೆಯ ಒಂದು ಪ್ರಮಾಣ ಪತ್ರವನ್ನು ಕೂಡ ಪಡೆದುಕೊಂಡಿದ್ದರು. ಸೊ ಸದ್ಯಕ್ಕೆ ನೆನ್ಪಿಟ್ಕೊಳ್ಬೇಕಾದದ್ದು ಅಂತಂದರೆ ಇಂಡಿಯನ್ ಹೋಮ್ ರೂಲ್ ಸೊಸೈಟಿ ಏನಿದೆ 18 ಫೆಬ್ರವರಿ 1905ರಲ್ಲಿ ಲಂಡನ್ನಲ್ಲಿ ಸ್ಥಾಪನೆಯಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಹೆಸರನ್ನು ಕೂಡ ನೀವು ಎಕ್ಸಾಮ್ ಸಲುವಾಗಿ ಓದ್ಕೋಬೋದು. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್ ರೂಸಾ ಅನ್ನೋ ಒಂದು ಸ್ಕೀಮ್ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂದರೆ, ದ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಅಪ್ರೂವ್ಡ್ ಅ ಸ್ಕೀಮ್ ಆಫ್ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್ ರೂಸಾ ಫಾರ್ ಕಂಟಿನ್ಯೂಯೇಷನ್ ಟಿಲ್ 31/3/2026 ಆರ್ ಟಿಲ್ ಫರ್ದರ್ ರಿವ್ಯೂ ವಿಚ್ ಎವರ್ ಈಸ್ ಅರ್ಲಿಯರ್. ಈ ಮುಂದಿನ ರಿವ್ಯೂ ಅಥವಾ 31 ಮಾರ್ಚ್ 2026ರವರೆಗೆ ಈ ಒಂದು ರೂಸಾ ಅಥವಾ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನವನ್ನು, ಈ ಸ್ಕೀಮನ್ನು ಕಂಟಿನ್ಯೂ ಮಾಡುವ ಒಂದು ಅಪ್ರೂವಲನ್ನು ಭಾರತ ಸರ್ಕಾರ ನೀಡಿದೆ. ದ ಪ್ರಪೋಸಲ್ ಎಂಟೇಲ್ಸ್ ಆ್ಯನ್ ಎಕ್ಸ್ಪೆಂಡಿಚರ್ ಆಫ್ ರೂಪೀಸ್ 12,929.16 crore rupees. ಸುಮಾರು 13 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಒಂದು ಸ್ಕೀಮನ್ನು ಕಂಟಿನ್ಯೂ ಮಾಡಲಾಗ್ತಾ ಇದೆ. ಆಫ್ ವಿಚ್ ಕೇಂದ್ರ ಸರ್ಕಾರದಿಂದ 8,120.97 ಕೋಟಿಗಳಷ್ಟು ಮತ್ತು ರಾಜ್ಯ ಸರ್ಕಾರದಿಂದ 4,808.19 ಕ್ರೋರ್ಗಳು ಈ ಒಂದು ರೂಸಾ ಸ್ಕೀಮ್ಗೆ ಎಕ್ಸ್ಪೆಂಡಿಚರ್ ಅಥವಾ ವೆಚ್ಚವನ್ನು ಮಾಡಲಿವೆ. ಇಟ್ ಹ್ಯಾಸ್ ಬೀನ್ ಎನ್ವೈಸೇಜ್ಡ್ ಟು ಸಪೋರ್ಟ್ ಅರೌಂಡ್ 1,600 ಪ್ರಾಜೆಕ್ಟ್ಸ್ ಅಂಡರ್ ದ ನ್ಯೂ ಫೇಸ್ ಆಫ್ ದ ಸ್ಕೀಮ್.
ಈ ಒಂದು ರೂಸಾ ಸ್ಕೀಮ್ನ ಹೊಸ ಒಂದು ನ್ಯೂಸ್ ಅಥವಾ ಹೊಸ ಫೇಸ್ನಲ್ಲಿ ಸುಮಾರು 1600 ಪ್ರಾಜೆಕ್ಟ್ಗಳು ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಪ್ರಾಜೆಕ್ಟ್ಗಳನ್ನು ಸಪೋರ್ಟ್ ಮಾಡುವ ಒಂದು ಉದ್ದೇಶವನ್ನು ಹೊಂದಿದೆ. ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್ ಈಸ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಬೈ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತಂದರೆ ಕಂಪ್ಲೀಟ್ ಆಗಿ ಇದರ ಫಂಡಿಂಗ್ ಏನಿರುತ್ತೆ ಸೆಂಟ್ರಲ್ ಗೌರ್ಮೆಂಟ್ನಿಂದ ಇರೋದಿಲ್ಲ. ಸ್ಪಾನ್ಸರ್ಡ್ ಅಂತಂದರೆ ಇದರ ಸ್ವಲ್ಪ ಭಾಗವನ್ನು, ಈ ಒಂದು ಫಂಡಿಂಗ್ನ ಸ್ವಲ್ಪ ಭಾಗವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಶೇರ್ ಮಾಡುತ್ತವೆ. ಇಟ್ ಈಸ್ ಆನ್ ಓವರ್ ಆರ್ಚಿಂಗ್ ಸ್ಕೀಮ್ operating in mission mode for funding the state government universities, colleges to achieve aims of equity, access and excellence. ಈ ರೂಸಾ ಸ್ಕೀಮ್ ಅದರ ಮುಖ್ಯ ಗುರಿ ಏನು ಅಂತಂದರೆ ಒಂದು ಸಮಾನತೆಯ ದೃಷ್ಟಿಯಿಂದ ಎಲ್ಲ ಸ್ಟೂಡೆಂಟ್ಗಳಿಗೂ ಆಕ್ಸೆಸ್ ಆಗುವ ಮತ್ತು ಎಕ್ಸಲೆನ್ಸನ್ನು ಹೊಂದುವ ಒಂದು ದೃಷ್ಟಿಯಿಂದ ಈ ಸ್ಕೀಮನ್ನು ಮಿಷನ್ ಮೋಡ್ನಲ್ಲಿ ಆಪರೇಟ್ ಮಾಡಲಾಗ್ತಾ ಇದೆ. ವಿಚ್ ಈಸ್ ಫಂಡಿಂಗ್ ದ ಸ್ಟೇಟ್ ಗೌರ್ಮೆಂಟ್ ಯೂನಿವರ್ಸಿಟೀಸ್ ಆ್ಯಂಡ್ ಕಾಲೇಜ್. ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜ್ಗಳಿಗೆ ಒಂದು ಫಂಡಿಂಗನ್ನು ನೀಡುವುದರ ಮೂಲಕ ಈ ಸ್ಕೀಮನ್ನು ಮಿಷನ್ ಮೋಡ್ನಲ್ಲಿ ನಡೆಸಲಾಗ್ತಾ ಇದೆ. ನ್ಯೂ ಫೇಸ್ ಆಫ್ ರೂಸಾ ಟಾರ್ಗೆಟ್ಸ್ ಟು ರೀಚ್ ಔಟ್ ದ ಅನ್ಸರ್ವ್ಡ್ ಏರಿಯಾಸ್, ರಿಮೋಟ್ ರೂರಲ್ ಏರಿಯಾಸ್, ಡಿಫಿಕಲ್ಟ್ ಜಾಗ್ರಫೀಸ್, LWE ಏರಿಯಾಸ್, NER, aspirational districts, tier 2 cities, whereas areas with low GER etc., and to benefit the most disadvantaged areas and SCDGs. ಈ ಒಂದು ನ್ಯೂ ಫೇಸ್ನಲ್ಲಿ ರೂಸಾ ಸ್ಕೀಮನ್ನು ದೂರದ ಪ್ರದೇಶಗಳಿಗೆ ಮತ್ತು ಹಳ್ಳಿಗಳ ಒಂದು ಪ್ರದೇಶಗಳಲ್ಲಿರುವಂತಹ ಕಾಲೇಜ್ ಅಥವಾ ಯೂನಿವರ್ಸಿಟಿಗಳಿಗೆ ಮತ್ತು ಡಿಫಿಕಲ್ಟ್ ಜಾಗ್ರಫಿಕಲ್, ಫಾರ್ ಎಕ್ಸಾಂಪಲ್ ಈ ಭಾರತದ ಈಶಾನ್ಯ ಭಾಗದ ರಾಜ್ಯಗಳಿಗೆ ಮತ್ತು ಅಲ್ಲಿರುವ ನಗರಗಳಿಗೆ ಈ ಒಂದು ಸೌಲಭ್ಯವನ್ನು, ಸ್ಕೀಮನ್ನು ರೀಚ್ ಮಾಡಿಸುವಂತಹ ಉದ್ದೇಶವನ್ನು ಈ ಹೊಸ ಫೇಸ್ನಲ್ಲಿ ಈ ರೂಸಾ ಸ್ಕೀಮ್ ಹೊಂದಿದೆ. ಅಂಡರ್ ದ ನ್ಯೂ ಫೇಸ್ ಆಫ್ ಸ್ಕೀಮ್, ದ ಸ್ಟೇಟ್ ಗೌರ್ಮೆಂಟ್ ವಿಲ್ ಬಿ ಸಪೋರ್ಟೆಡ್ ಫಾರ್ ಜೆಂಡರ್ ಇನ್ಕ್ಲೂಷನ್, ಇಕ್ವಿಟಿ ಇನಿಷಿಯೇಟಿವ್ಸ್, information communication technology, enhancing employability through vocationalization of skill upgradation. ಈ ಒಂದು ಕೌಶಲ್ಯ ತರಬೇತಿಗಳು ಮತ್ತು ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಮತ್ತು ಈ ಒಂದು ಉದ್ಯೋಗವನ್ನು ಹೆಚ್ಚಿಸುವ ಒಂದು ಉದ್ದೇಶದಿಂದ ಮತ್ತು ಲಿಂಗ ಸಮಾನತೆಯನ್ನು ಸ್ಥಾಪಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರಗಳಿಗೆ ಈ ಒಂದು ಸಪೋರ್ಟನ್ನು ಈ ಹೊಸ ಸ್ಕೀಮ್ನಲ್ಲಿ ನೀಡಲಾಗ್ತಾ ಇದೆ. ಸ್ಟೇಟ್ಸ್ ವಿಲ್ ಆಲ್ಸೋ ಸಪೋರ್ಟೆಡ್ ಫಾರ್ ಕ್ರಿಯೇಷನ್ ಆಫ್ ನ್ಯೂ ಮಾಡೆಲ್ ಡಿಗ್ರಿ ಕಾಲೇಜಸ್. ಹೊಸ ಮಾದರಿಯ ಡಿಗ್ರಿ ಕಾಲೇಜ್ಗಳನ್ನು ಸ್ಥಾಪಿಸುವುದರಿಂದ ಕೂಡ ಅದಕ್ಕೆ ಸಪೋರ್ಟ್ ನೀಡಲಾಗ್ತಾ ಇದೆ. ಗ್ರಾಂಟ್ಸ್ ವಿಲ್ ಬಿ ಪ್ರೊವೈಡೆಡ್ ಫಾರ್ ಸ್ಟ್ರೆಂಥನಿಂಗ್ ಬೋತ್ ಅಕ್ರೆಡಿಟೆಡ್ ಆ್ಯಂಡ್ ನಾನ್ ಅಕ್ರೆಡಿಟೆಡ್ ಯೂನಿವರ್ಸಿಟೀಸ್ ಆ್ಯಂಡ್ ಕಾಲೇಜಸ್ ಫಾರ್ ಅಂಡರ್ಟೇಕಿಂಗ್ ವೇರಿಯಸ್ ಆಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ಟೀಚಿಂಗ್, ಲರ್ನಿಂಗ್ ಇನ್ ಇಂಡಿಯನ್ ಲ್ಯಾಂಗ್ವೇಜಸ್. ಭಾರತೀಯ ಭಾಷೆಗಳಲ್ಲಿ ಈ ಒಂದು ಮಾನ್ಯತೆಯನ್ನು ಪಡೆದ ಮತ್ತು ಮಾನ್ಯತೆಯನ್ನು ಪಡೆಯದೇ ಇರುವಂತಹ ಯೂನಿವರ್ಸಿಟಿ ಅಥವಾ ಕಾಲೇಜ್ಗಳಿಗೆ ಕೂಡ ಈ ಸಪೋರ್ಟನ್ನು, ಗ್ರ್ಯಾಂಟ್ಸನ್ನು ಅಂದರೆ ಫಂಡಿಂಗನ್ನು ನೀಡಲಾಗ್ತಾ ಇದೆ. ಟು ಕಂಡಕ್ಟ್ ವೇರಿಯಸ್ ಆಕ್ಟಿವಿಟೀಸ್, ಸಾಕಷ್ಟು ವಿವಿಧ ರೀತಿಯಾದಂತಹ ಚಟುವಟಿಕೆಗಳನ್ನು ಕೈಗೊಳ್ಳುವುದು, ವಿಚ್ ಇನ್ಕ್ಲೂಡ್ಸ್ ಟೀಚಿಂಗ್, ಲರ್ನಿಂಗ್, ಕಲಿಸುವುದು ಮತ್ತು ಕಲಿಯುವ ಒಂದು ಆಕ್ಟಿವಿಟೀಸ್ಗಳನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ರೂಸಾ ಸ್ಕೀಮ್, ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಕ್ವಿಕ್ ರಿವಿಷನ್ನಲ್ಲಿ ಒಮ್ಮೆ ರಿವೈಸ್ ಮಾಡಿಬಿಡೋಣ. ನಮ್ಮ ಫಸ್ಟ್ ಸ್ಟೇಟ್ಮೆಂಟ್, ಕಾನ್ಸೆಪ್ಟ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್ ಈಸ್ ಟೇಕನ್ ಫ್ರಮ್ ಕಾನ್ಸ್ಟಿಟ್ಯೂಷನ್ ಆಫ್ ಫ್ರಾನ್ಸ್ ದೇಶದಿಂದ ನಮ್ಮ ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನು ಪಡೆಯಲಾಗಿದೆ ಅಂತ ಸ್ಟೇಟ್ಮೆಂಟ್ ಇದೆ. ಸೊ ಈ ಸ್ಟೇಟ್ಮೆಂಟ್ ಫಾಲ್ಸ್ ಆಗುತ್ತೆ, ಯಾಕಂದರೆ ರಷ್ಯಾದಿಂದ ಫಂಡಮೆಂಟಲ್ ಡ್ಯೂಟೀಸ್ಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ನಮ್ಮ ನೆಕ್ಸ್ಟ್ ಸ್ಟೇಟ್ಮೆಂಟ್, ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನಾ PMGSY was launched in the year 2005 with the objective to provide all-weather road connectivity to eligible unconnected habitation throughout the nation. ನಾವು ನಮ್ಮ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಈ ಒಂದು PMGSY ಸ್ಕೀಮನ್ನು 2000ನೇ ಇಸ್ವಿಯಲ್ಲಿ ಲಾಂಚ್ ಮಾಡಲಾಗಿತ್ತು. ಸೊ ಈ ಸ್ಟೇಟ್ಮೆಂಟ್ ಫಾಲ್ಸ್ ಆಗುತ್ತೆ. ಇದು ಎಲ್ಲ ಋತುಮಾನದ ಒಂದು ರಸ್ತೆ ಸಂಪರ್ಕವನ್ನು ನಮ್ಮ
ಹಳ್ಳಿಗಳಲ್ಲಿ ಒದಗಿಸುವ, ಗ್ರಾಮಗಳಲ್ಲಿ ಒದಗಿಸುವ ಒಂದು ಉದ್ದೇಶದಿಂದ ಈ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾನ ಸ್ಥಾಪನೆ 2000ರಲ್ಲಿ ಮಾಡಲಾಗಿತ್ತು. ನೆಕ್ಸ್ಟ್ ಸ್ಟೇಟ್ಮೆಂಟ್, Munich Security Conference is an annual conference on international security policy that has been held in Munich, Bavaria, Germany since 1963. 1963ರಿಂದ ಈ ಜರ್ಮನಿಯ ಮುನಿಚ್ ನಗರದಲ್ಲಿ ಸೆಕ್ಯೂರಿಟಿ ಕಾನ್ಫರೆನ್ಸ್, ಭದ್ರತೆಗೆ ಸಂಬಂಧಿಸಿದಂತಹ ಒಂದು ಡಿಬೇಟನ್ನು ಅಥವಾ ಚರ್ಚೆಯನ್ನು ಮಾಡುವ ಉದ್ದೇಶದಿಂದ ಈ ಕಾನ್ಫರೆನ್ಸನ್ನು ಮಾಡಲಾಗ್ತಾ ಇದೆ ಜರ್ಮನಿಯಲ್ಲಿ. ಸೊ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ನಮ್ಮ ನೆಕ್ಸ್ಟ್ ಸ್ಟೇಟ್ಮೆಂಟ್, ಫೌಂಡೇಶನ್ ಆಫ್ IHRS ಇನ್ ಲಂಡನ್ ಆನ್ Feb 18th, 1905 ವಿಚ್ ಸಾಟ್ ಟು ಪ್ರಮೋಟ್ ಅ ಕಾಸ್ ಆಫ್ ಸೆಲ್ಫ್ ರೂಲ್ ಇನ್ ಬ್ರಿಟಿಷ್ ಇಂಡಿಯಾ. ಈ ಒಂದು ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ, ಟ್ರೂ ಆಗುತ್ತೆ. ಫೆಬ್ರವರಿ 18, 1905ರಲ್ಲಿ ಲಂಡನ್ನಲ್ಲಿ ಈ IHRS ಅಂತಂದರೆ ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಲಾಗಿತ್ತು. ನೆಕ್ಸ್ಟ್ ಸ್ಟೇಟ್ಮೆಂಟ್, ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್ ರೂಸಾ ಈಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಬೈ ಮಿನಿಸ್ಟ್ರಿ ಆಫ್ HRD. ಈ ಒಂದು ಸ್ಟೇಟ್ಮೆಂಟ್ ಫಾಲ್ಸ್ ಆಗುತ್ತೆ, ಯಾಕಂದರೆ ಇದು ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಅಂದರೆ ಫಂಡಿಂಗ್ಸ್ ಶೇರ್ ಆಗುತ್ತೆ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ನಡುವೆ, ಇದು ಸರಿಯಾಗಿದೆ. ಬಟ್ ಇದು ರೂಸಾ ಸ್ಕೀಮ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂಡರ್ ಬರುತ್ತೆ, HRD ಅಲ್ಲ. ಸೊ ಈ ಸ್ಟೇಟ್ಮೆಂಟ್ ಫಾಲ್ಸ್ ಆಗುತ್ತೆ. So that was all about today's discussion, friends. Thank you so much for joining the discussion. ಈ ಒಂದು ಆರ್ಟಿಕಲ್ಗಳ PDF ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಅವೈಲೇಬಲ್ ಆಗಿರುತ್ತೆ. ILA ಕ್ಲಾಸಸ್ ಧಾರವಾಡ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ರಿವೈಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.